ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕ್ರಿಪ್ಟೋ ವರ್ಲ್ಡ್ ಕನ್ನಡ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಕನ್ನಡಗೋಸ್ಕರ ITL ಬಗ್ಗೆ ಮತ್ತು ಇಂಟರ್ಲಿಂಕ್ ಬಗ್ಗೆ, ITLG ಬಗ್ಗೆ ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ಎಲ್ಲರೂ ವಾಟ್ಸಪ್ಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಪಿನ್ ಕೊಡ್ತಿದ್ದೀನಿ, ಅಲ್ಲಿ ಬಂದು ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆಗಿ. ಇನ್ನೂ ಯಾರು ಜಾಯಿನ್ ಆಗಿಲ್ವೋ ಹಾಗೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಟರ್ಲಿಂಕ್ನ ಇನ್ನೂ ಯಾರೆಲ್ಲ ಡೌನ್ಲೋಡ್ ಮಾಡಿಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡಿಲ್ಲೋ ಅಂಥವರೆಲ್ಲ ಕೂಡಲೇ ತಕ್ಷಣವೇ ಡೌನ್ಲೋಡ್ ಮಾಡ್ಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡಿ. ಇದು ಒಳ್ಳೆಯ ದೊಡ್ಡ ಪ್ರಾಜೆಕ್ಟು. ಇವತ್ತಿನ ವಿಶೇಷವೇನೆಂತಂದರೆ, ಎಲ್ಲರಿಗೂ ಗುಡ್ ನ್ಯೂಸು. ವೆರಿಫೈ ITLG ಅಂದರೆ ನಾವು ಇವಾಗ ಮೈನಿಂಗ್ ಮಾಡ್ತಿರೋದು ITLG. ಅದು ನೋಡಿ, ಇಲ್ಲಿ ವೆರಿಫೈ ITLG ಈ ಮಂತ್ ಲಾಸ್ಟ್ ವೀಕು ಇಲ್ಲಾಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲೂ ಏನು ವೆರಿಫೈ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನನಗೆ, ಯಾಕಂದರೆ ನಾನು ಇನ್ಫ್ಲೂಯೆನ್ಸರ್ ಅಲ್ವ, ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ರೆಗ್ಯುಲರ್ ಆಗಿ ಮೈನಿಂಗ್ ಮಾಡ್ಕೊಳ್ಳಿ. ಸುಮ್ಮನೆ ಬರೋದು 2 ಡೇಸ್ ಜಾಯಿನ್ ಆಗೋದು, 2 ಡೇಸ್ ಮೈನಿಂಗ್ ಮಾಡ್ಕೊಡೋದು ಮತ್ತು ಬಿಟ್ಟಾಕೋದು, ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೂ ಒಂದು ವಿಚಾರ ಏನಂತಂದರೆ, ಇದು ನಾನು ಟ್ವಿಟ್ಟರಲ್ಲಿ ಯಾರು ಈ ಇಂಟರ್ಲಿಂಕ್ ಲ್ಯಾಬ್ನವರು ಒಂದು ಮೆಸೇಜ್ ಕೊಟ್ಟಿದ್ದರು. ಆ ಮೆಸೇಜ್ ನಿಮ್ಗೆ ತಿಳಿಸ್ತೀನಿ. ಯಾರೆಲ್ಲ ಏನು ಮೈನಿಂಗ್ ಮಾಡ್ತಾ ಬಿಟ್ಟಾಕಿದಿರೋ ಅಂಥವರೆಲ್ಲ ಬರ್ನಿಂಗ್ ಆಗಿರ್ತವೆ ಅಂತ ಕಾಯಿನ್ನೆಲ್ಲ. ಮೈನಿಂಗ್ ಸ್ಟಾರ್ಟ್ ಮಾಡಿ ಮೈನಿಂಗ್ ಮಾಡದೆ 14 ದಿವಸ ಯಾರೆಲ್ಲ ಮೈನಿಂಗ್ ಮಾಡದೆ ಇರ್ತಿರೋ ಅಂಥವರು ಮತ್ತೆ ಎಲ್ಲ ಕಾಯಿನ್ನೆಲ್ಲ ಹಿಂದಕ್ಕೆ ಪಡಿಬೋದು. ಆ ಥರ ಆಪ್ಷನ್ ಬಂದಿದೆ ಈಗ. ಇದು ಏನು ಮಾಡಬೇಕಂತಂದರೆ, ನೀವು ಮತ್ತೆ ಸ್ಟಾರ್ಟ್ ಮಾಡಿ ರೆಗ್ಯುಲರಾಗಿ ಮೈನಿಂಗ್ ಮಾಡಿಕೊಂಡ್ರೆ 28 ದಿವಸನೋ ಸಮಥಿಂಗ್, 24 ದಿವಸನೋ ನೀವು ರೆಗ್ಯುಲರ್ ಕಂಟಿನ್ಯೂ ಮೈನಿಂಗ್ ಮಾಡಿಕೊಂಡ್ರೆ, ನೀವು ಎಷ್ಟೆಲ್ಲ ನಿಮ್ಮ ಬರ್ನಿಂಗ್ ಆಗಿ ನಿಮ್ಮ ಅಕೌಂಟ್ ಇನ್ಯಾಕ್ಟಿವ್ ಆಗಿರುತ್ತೋ ಅದು ಆ್ಯಕ್ಟಿವ್ ಆಗಿ ನಿಮ್ಗೆ ಎಷ್ಟೆಲ್ಲ ಬರ್ನಿಂಗ್ ಕಾಯಿನ್ ಆಗಿರ್ತಾವೋ ಅವೆಲ್ಲ ರಿಕವರಿ ಆಗ್ತವೆ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ವೆರಿಫೈ ITLG ಸ್ಟಾರ್ಟ್ ಆಗುತ್ತೆ. ವೆರಿಫೈ ITLG ಸ್ಟಾರ್ಟ್ ಆದಮೇಲೆ ಒನ್ಸು ನಿಮಗೆ ಆ ವೆರಿಫೈ ITLG ರೇಷಿಯೋ ಪ್ರಕಾರ 0.05 ರೇಷಿಯೋ ಪ್ರಕಾರ ನಿಮಗೆ ಏನು ITL ಕೊಡ್ತಾರೆ. ಅದನ್ನು ನಾವು ಸ್ಟೇಕ್ ಮಾಡಬೇಕಂದ್ರೆ, ಇವಾಗ ಬ್ಯಾಂಕಲ್ಲಿ FD ಮಾಡ್ತೀವಲ್ಲ, ಆ ರೀತಿ FD ಮಾಡಿದ್ರೆ ನಮಗೇನು 6 ತಿಂಗಳಿಗೆ ಇಷ್ಟು, ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾರಲ್ಲ, ಅದಕ್ಕೆ ನಮಗೆ ಸ್ಟೇಕ್ ಮಾಡಿಕೊಂಡ್ರೆ ನಮಗೆ ITL ಕೊಡ್ತಾರೆ. ITL ಜಾಸ್ತಿ ಪ್ರೈಸ್ ಜಾಸ್ತಿ ಇರುತ್ತದು. ITLGನೂ ನೀವು P2P ಅಂದರೆ ಪರ್ಸನ್ ಟು ಪರ್ಸನ್ನು ನೀವು ವೆರಿಫೈ ಆದಮೇಲೆ, ಇವಾಗ ಎಕ್ಸಾಂಪಲ್ ನನ್ನ ಹತ್ರ ಒಂದು 50,000 ವೆರಿಫೈ ಆಗ್ತವೆ. ಅವು ನೀವು ಬೇಕಾದರೆ ನಿಮಗೆ ಪರ್ಚೇಸ್ ಮಾಡ್ಬೋದು. ನನ್ನ ರೇಟ್ ಇಷ್ಟು ಅಂತ ಬ್ಲ್ಯಾಕಲ್ಲಿ ಅದು ಇಷ್ಟು ಅಂತ ನಾವು ಇಟ್ಕೊಂಡಿರೋ, ಅದೇನು ಕಂಪ್ನಿಯವ್ರು ಹೇಳ್ತಾ ಇಲ್ಲ, ನಾವು ಇಷ್ಟು ಅಂತ ನಾವು ನಮ್ಗೆ ಎಷ್ಟು ಬಂದರೆ ನಮ್ಗೆ ಎಷ್ಟಿರುತ್ತೋ ಅಷ್ಟು ನಾವು ಬೇಕಾದ್ರೆ ನಿಮಗೆ ವೆರಿಫೈ ITLG ಬಂದಮೇಲೆ ನಮ್ಗೆ ಬೇಕಾದರೆ ನೀವು ನಮ್ಗೆ ಮೆಸೇಜ್ ಮಾಡ್ಬೋದು. ನಮ್ಗೆ ಬೇಕಾದರೆ P2PT ನಿಮಗೆ ಸೇಲ್ ಮಾಡಿಕೊಡ್ತೀನಿ. ಅದು ಅವತ್ತಿನ ರೇಟ್ ಏನಿರುತ್ತೋ ಅದ್ರ ಪ್ರಕಾರ. ಹಾಗಾಗಿ ಎಲ್ಲರೂ ಮೈನಿಂಗು ರೆಗ್ಯುಲರಾಗಿ ಮಾಡ್ಕೊಳ್ಳಿ, ಯಾರು ಮಿಸ್ ಮಾಡ್ಕೋಬೇಡಿ. ಇನ್ನೊಂದು ವಿಚಾರ ಏನಂತಂದರೆ, HCS ಹ್ಯೂಮನ್ ಕ್ರೆಡಿಟ್ ಸ್ಕೋರ್ನ ಯಾವ ರೀತಿ ನಾವು ಬಿಲ್ಡ್ ಮಾಡ್ಕೋಬೇಕು, ಅಂದರೆ ಹೆಚ್ಚಿಸ್ಕೋಬೇಕು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಮಗೆ ಕೆಲವ್ರಿಗೆ ಇವಾಗ 5 ಪಾಯಿಂಟು ಬರುತ್ತೆ ಮತ್ತು 10 ಪಾಯಿಂಟ್ ಇರ್ಬೋದು HCS ಸಮಥಿಂಗ್. ನೋಡಿ, ನನಗೆ ಎಕ್ಸಾಂಪಲ್ ತೋರಿಸ್ತೀನಿ. ನನಗೆ ಇವಾಗ 2.0496 ಅಂದರೆ ಇವಾಗ ಏನು ಗೊತ್ತೇನು, ಒಂದು ಸೈಕಲ್ ಮಾಡಿದ್ರೆ ನಾವು ಒಂದು ಸಾರಿ ಮೈನಿಂಗ್ ಮಾಡಿದ್ರೆ, ಇದು 6 ಟೈಮ್ಸ್ ಇರೋದು. ಒಂದು ಸಲ ಮೈನಿಂಗ್ ಮಾಡಿದ್ರೆ ನಮಗೆ ಏನೋ 40% ಒಂದು ಸೈಕಲ್ಗೆ ರೈಸ್ ಆಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಪ್ರತಿಯೊಂದು ಮೈನಿಂಗ್ ಮಾಡ್ತೀವಲ್ಲ, ಅದಕ್ಕಿಂತ ಮುಂಚೆ ನೀವು ಹೋಗಿ ಇಲ್ಲಿ ಇರುತ್ತಲ್ಲ ವೆರಿಫೈ ITLG ಮತ್ತು ಚೆಕ್ ಹಿಯರ್ ಅಂತ ಹ್ಯೂಮನ್ ಕ್ರೆಡಿಟ್ ಸ್ಕೋರ್ ಅಂತಿದೆ ನೋಡಿ, ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿಕೊಂಡು ಮೈನಿಂಗ್ ಮಾಡಿ, ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ನಮಗೆ 5 HCS ಸ್ಕೋರು ಪಾಯಿಂಟ್ ಇರಲಿ, 10 ಇರಲಿ, 20 ಇರಲಿ, ಅದು ಮುಖ್ಯ ಅಲ್ಲ. ನಾವು ರೆಗ್ಯುಲರಾಗಿ ಒಂದು ದಿವಸ ಕೂಡ ಮೈನಿಂಗ್ ಮಾಡದೆ ರೆಗ್ಯುಲರಾಗಿ ಮೈನಿಂಗ್ ಮಾಡ್ತಾಯಿದ್ರು ಅಂಥವ್ರಿಗೆ ವೆರಿಫೈ ITLG ಜಾಸ್ತಿ ಬರುತ್ತೆ.
ಯಾಕಂದರೆ ಇವಾಗ ಹತ್ತಿರುತ್ತೆ ಎಕ್ಸಾಂಪಲ್ಲು, ನನ್ನ ಹತ್ರ ಹತ್ತಿದ್ರು ನಾನೇನು 1 ದಿವಸ 2 ದಿವಸ 3 ದಿವಸ ನಾನು ಮೈನಿಂಗ್ ಮಾಡ್ದಂಗೆ ಇರ್ತೀನಿ. ಆವಾಗ ಏನಾಗುತ್ತೆ ನೋಡಿ, ನಂದು ಇವಾಗ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಬರ್ನಿಂಗ್ ಸ್ಟೇಕ್ಸ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ನೋ ಡಾಟಾ ಅಂದರೆ ಬರ್ನಿಂಗ್. ನಾನು ಸ್ಟಾರ್ಟ್ ಮಾಡ್ದಂಗಿಂದ ಯಾವತ್ತು ಮೈನಿಂಗ್ ಮಾಡಿದೆ ನಾನು ಇಲ್ಲ. ದಿನನಿತ್ಯ ಮೈನಿಂಗ್ ಮಾಡ್ತಾಯಿದ್ದೀನಿ. ಅದು 6 ಸೈಕಲ್ಸು ಮೈನಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ಯಾರು ಈ ಥರ ಮೈನಿಂಗ್ ಮಾಡ್ಕೊಳ್ಳಿ, ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಬರ್ನಿಂಗ್ ಅಂತ ಇದ್ದರೆ ನೀವು ಆಲ್ರೆಡಿ ಇಲ್ಲಿ ಬರ್ನಿಂಗ್ ಅಂತ ನಿಮ್ಮದು ತೋರಿಸುತ್ತೆ ಎಷ್ಟು ದಿವಸ ನೀವು ಇನ್ಆಕ್ಟಿವ್ ಇದ್ರಿ ಅಂಥವ್ರಿಗೆ. ನೀವು 10 ಪಾಯಿಂಟ್ ಇದ್ದರು 50 ಪಾಯಿಂಟ್ ಇದ್ದರು SCS ಅಂಥವ್ರಿಗೆ ಕಡಿಮೆನೇ ಬರೋದು. ನಾವು ರೆಗ್ಯುಲರಾಗಿ ಮೈನಿಂಗ್ ಮಾಡಿಕೊಂಡು ಯಾವುದೇ ರೀತಿಯ ಬರ್ನಿಂಗ್ ಸ್ಟೇಕಲ್ಲಿ ನಾವು ಇದ್ದಂಗೆ ಇನ್ಆಕ್ಟಿವ್ ಮಾಡ್ಕೊಂಡಂಗೆ ಅಕೌಂಟನ್ನು ರೆಗ್ಯುಲರಾಗಿ ಮೈನಿಂಗ್ ಮಾಡಿಕೊಂಡ್ರೆ ಅಂಥವ್ರಿಗೆ SCS ಜಾಸ್ತಿ ಇರುತ್ತೆ. ಮತ್ತು ಕಡಿಮೆ ಇದ್ದರೂ 1.5 2 ಇದ್ದರೂ ಕೂಡ ಅಂಥವ್ರಿಗೆ ಜಾಸ್ತಿ ಬರುತ್ತೆ ವೆರಿಫೈಡ್ TLG. ಹಾಗಾಗಿ ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ, ರೆಗ್ಯುಲರಾಗಿ ಮೈನಿಂಗ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.